ಇದು ನನಗ್ ಸೇರ್ಬೇಕಾಗಿರೋದು ಅಂತ ಈಗಾಗ್ಲೇ ಇದು ನನಗ್ ಸೇರಾಗಿದೆ. ನೀವ್ ದೂರ ಇದ್ರೆ ನಿಮಗೆ ಒಳ್ಳೇದು. ಅಗಸ್ತ್ಯ ಯಾವತ್ತಿದ್ರು ನನ್ನೋನು. ತಾಳಿನ ದಾರ ಅನ್ಕೊಂಡಿರೋಳಿಗೆ ತಾಳಿ ಕಟ್ಟಿಸ್ಕೊಂಡಿರೋಳ್ ತಾಕತ್ತೇನು ಅಂತ ಗೊತ್ತಿರಲ್ಲ. ಹೀಗೆ ಆಡ್ತಿದ್ರೆ ಒಂದೊಂದೇ ಅರ್ಥ ಮಾಡಿಸ್ಬೇಕಾಗತ್ತೆ. ಹುಷಾರ್. ಹೀಗೆ ಸುಮ್ನೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ನಿನ್ ಕೈಲಿರೋ ಚಾಕುಯಿಂದ ನೀನೆಲ್ಲೇ ಚುಚ್ಕೊಂಡ್ರು ನಾವ್ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೆನಪಿರ್ಲಿ. ಛಾಯಾ, ನಿಂಗೆ ತುಂಬಾ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಅಗಸ್ತ್ಯ, ಐ ಆಮ್ ರಿಯಲಿ ಸಾರಿ. ನೀನ್ ನನಗ್ ಸಿಗಲ್ಲ ಅನ್ನೋದನ್ನ ನನಗೆ ಅರಗಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ ಛಾಯಾ, ಹಾಗಂತ ಭ್ರಮೇಲ್ ಬದುಕಕ್ಕಾಗಲ್ಲ ಅಲ್ವಾ? ಇದು ಭ್ರಮೆ ಅಲ್ಲ, ನಾನು ನಿನ್ ಮೇಲೆ ಕಟ್ಕೊಂಡಿರೋ ಕನ್ಸು. ಅದು ನನ್ ಕಣ್ಮುಂದನೆ ಛಿದ್ರ ಆಗ್ತಿರ್ಬೇಕಾದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳು? ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ಸಲ ಮಾತಾಡ್ಬಿಟ್ಟಿದ್ದೀನಿ. ಅದೇ ಅಗಸ್ತ್ಯ, ನೀನ್ ಹೇಳ್ತಿರೋ ಬುದ್ಧಿ ಮಾತುಗಳೆಲ್ಲ ನನ್ ತಲೆಗೆ ಹೋಗ್ತಾ ಇದೆ. ಆದ್ರೆ ಇದಕ್ಕೆ ಅರ್ಥ ಆಗ್ತಾ ಇಲ್ಲ. ನನ್ನ ತರ ಮಾಡ್ಬಾರ್ದಿತ್ತು. ಆದ್ರೆ ನಾನು ಏನ್ ಮಾಡ್ಲಿ? ಆ ಕ್ಷಣಕ್ಕೆ ಆ ತಾಳಿ ನಂದು ಅಂತ ಅನ್ನಿಸ್ಬಿಡ್ತು. ಅದ್ ನನಗ್ ಬೇಕೇ ಬೇಕು ಅಂತ ಅನ್ನಿಸ್ತು. ನಿನಗ್ ಗೊತ್ತಲ್ವಾ ಅಗಸ್ತ್ಯ, ನನಗೇನಾದ್ರೂ ಬೇಕು ಅನ್ಸಿದ್ರೆ ಅದನ್ ಪಡ್ಕೊಳ್ಳೋ ತನಕ ನಾನು ಎಷ್ಟು ಹಠ ಮಾಡ್ತೀನಿ ಅಂತ. ಹಠ ಮಾಡೋದ್ರಿಂದ ಎಲ್ಲದೂ ಪಡ್ಕೊಳಕ್ ಆಗಲ್ಲ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ವಾ ನಿಂಗೆ? ಆದ್ರೂ ಭಕ್ತಿ ಸ್ವಲ್ಪ ಹೊತ್ತಾದ್ರೂ ನನಗ್ ತಾಳಿ ಕೊಟ್ಟಿದ್ರೆ ನನಗೂ ಸಮಾಧಾನ ಆಗ್ತಿತ್ತಲ್ವಾ? ಏಯ್, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಏನ್ ಕತೆ? ತಾಳಿ ಅಂದ್ರೆ ಆಟ ಆಡೋ ವಸ್ತು ಅನ್ಕೊಂಡಿದ್ಯಾ? ನೀನ್ ಕೇಳ್ದ ಕಿತ್ ಕೊಡಕ್ಕೆ. ನೀನ್ ಅದೇನ್ ಮಾತಾಡ್ತೀಯೋ ನಿಂಗೆ ಅರ್ಥ ಆಗ್ಬೇಕು. ನೀನು ಬದ್ಲಾಗಿದ್ಯಾ ಅನ್ನಿಸ್ತಾ ಇಲ್ವಾ? ಇಲ್ಲ. ಮದ್ವೆ ಬಗ್ಗೆನೆ ಆಸಕ್ತಿ ಇಲ್ದೇ ಇದ್ದೋನು ತಾಳಿ ಬಗ್ಗೆ ಮಾತಾಡ್ತಿದ್ಯಾ? ಮತ್ತೆ ಅಲ್ಲಾಗಿದ್ದೇನ್ ದೊಡ್ಡ ಪ್ರಾಬ್ಲಮೂ ಅಲ್ಲ. ಈಗಿನ ಜನರೇಷನ್ ಅವರು ತಾಳಿ ಹಾಕದೆ ಅಪರೂಪ. ಹಾಕಿದ್ರುನು ರಾತ್ರಿ ಕತ್ತಿಗೆ ಚುಚ್ಚುತ್ತೆ ಅಂತ ಬಿಚ್ಚಿಡ್ತಾರೆ. ಅಂತದ್ರಲ್ಲಿ ಆ ಭಕ್ತಿ 5 ನಿಮಿಷ ಕೊಟ್ಟಿದ್ರೆ ಏನ್ ಪ್ರಳಯ ಏನ್ ಆಗ್ತಿರ್ಲಿಲ್ಲ ಅಲ್ವಾ? ಪ್ರಳಯ ಆಗ್ತಿರ್ಲಿಲ್ಲ, ಆದ್ರೆ ನೀನ್ ನನ್ನ ಫ್ರೆಂಡ್ಶಿಪ್ ನ ಕಳ್ಕೋತಾ ಇದ್ದೆ. ಅಂದ್ರೆ ನಿನಗೆ ನನ್ ಮೇಲೆ ಕಾಳಜಿ ಇಲ್ವಾ? ಆ ಕಾಳಜಿ ಇರೋದಕ್ಕೆ ನೀನ್ ಇನ್ನೂ ಈ ಮನೇಲಿ ಇದೆಯಾ ಅನ್ನೋದನ್ನ ಮರಿಬೇಡ. ನಿನ್ನ ಆರೋಗ್ಯದ ನೆಪ ಇಟ್ಕೊಂಡು ಮತ್ತೆ ಚಿಕ್ಕಿಗೆ ಬೇಜಾರ್ ಮಾಡಿದ್ರೆ ಅಗಸ್ತ್ಯ ಆಗಿ ಮತ್ತೆ ಈ ತರ ನಿನ್ ಮುಂದೆ ನಾನು ಮಾತಾಡಲ್ಲ ಅನ್ನೋದು ನೆನ್ಪಿರ್ಲಿ. ನೀನ್ ಯಾಕೆ ಯಾವಾಗ್ಲೂ ಭಕ್ತಿ ಪರನೇ ಮಾತಾಡ್ತೀಯ? ಅವಳ ಬಗ್ಗೆ ಯೋಚನೆ ಮಾಡ್ದಂಗೆ ನನ್ ಬಗ್ಗೆನೂ ಯೋಚನೆ ಮಾಡು. ನಾನು ನಿನಿಗೋಸ್ಕರ ತಾನೆ ಸ್ಯೂಸೈಡ್ ಮಾಡ್ಕೊಳಕ್ ಹೊರಟಿದ್ದು. ನಿನ್ ಪ್ರಾಣನು ಕಳ್ಕೊಂಡು ನನ್ ಪ್ರಾಣ ಕಳಂಕ ತರ್ತೀಯ ಅಷ್ಟೇ ನೀನು. ಆದ್ರೆ ಚಿಕ್ಕಿ ನನ್ ಪ್ರಾಣ ಉಳ್ಸಕ್ಕೋಸ್ಕರ 1 ಹನಿ ನೀರು ಕುಡಿದ ವ್ರತ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು ಛಾಯಾ. ನೀನು ಭಕ್ತಿನ್ ಪ್ರೀತಿಸ್ತಿದ್ಯಾ? ಹಾಗನ್ಕೊಂಡ್ರೆ ನಾನು ಏನು ಮಾಡಕ್ ಆಗಲ್ಲ ಛಾಯಾ. ನಾನು ಇದನ್ನ ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾ ಇರೋದು ನಿನಗೆ. ಬರೀ ಚಿಕ್ಕಿನ ಮಾತ್ರ ಅಲ್ಲ, ನಿನ್ನೂ ಅಷ್ಟೇ ನಾನು ಫ್ರೆಂಡ್ ತರಾನೇ ಪ್ರೀತಿಸಿದ್ದು. ಆದ್ರೆ ನೀನು ಈ ಮನೆ ಸ್ಥಾನಮಾನನ ಅರ್ಥ ಮಾಡ್ಕೊಂಡು ಚಿಕ್ಕಿಯಿಂದ ಆದಷ್ಟು ದೂರ ಇರು. ಅನ್ನೆಸೆಸರಿಯಾಗಿ ಸಮಸ್ಯೆಗಳನ್ನ ಮೈ ಮೇಲೆ ಹಾಕೋಬೇಡ. ಇಲ್ಲ ಅಂದ್ರೆ ಚಿಕ್ಕಿ ಹೊಡೆದಾಗ ಇನ್ಯಾರು ಹೊಡಿತಾರೋ ಗೊತ್ತಿಲ್ಲ. ಮಾತು ನಡವಳಿಕೆ ಮೇಲೆ ನಿಗಾ ಇದ್ರೆ ನಿಂಗೆ ಒಳ್ಳೇದು. ಅಂಡ್ ಒನ್ ಮೋರ್ ಥಿಂಗ್ ಛಾಯಾ, ಚಿಕ್ಕಿನ ನೀನು ಪ್ರಶ್ನಿಸೋ ಹಾಗಿಲ್ಲ. ಯಾಕಂದ್ರೆ ಭಕ್ತಿ ಇವಾಗ ಬರೀ ಚಿಕ್ಕಿ ಅಲ್ಲ, ರಾಯರ್ ಮನೆ ಸೊಸೆ ಅನ್ನೋದು ನಿನಗೆ ನೆನಪಿರ್ಲಿ. ಗುಡ್ ನೈಟ್.
ನೀವೆಲ್ಲ ನನಗ್ ತುಂಬಾ ನೆನಪಾಗ್ತಿದ್ದೀರಾ. ನಿಮ್ಮನ್ನೆಲ್ಲ ಬಿಟ್ಟಿರೋದಿಕ್ಕೆ ನನಗ್ ಯುಗಾನೇ ಕಳ್ದು ಹೋಯ್ತೇನೋ ಅಂತ ಅನಿಸ್ತಿದೆ. ನಿಮಿಗೂ ಹಾಗೆ ಅನಿಸ್ತಿರುತ್ತೆ ಅಲ್ವಾ? ಚಿಕ್ಕಪ್ಪನ್ ಬಿಟ್ಟು ಇನ್ ಮನೆಯವರೆಲ್ಲ ನನ್ನ ಪರಾನೆ. ಚಿಕ್ಕಪ್ಪನ್ ಕೋಪ ಕಮ್ಮಿ ಆದ್ರೆ ಸಾಕು. ಅಮ್ಮ ಪ್ಲೀಸ್ ಅಮ್ಮ, ಚಿಕ್ಕಪ್ಪನ್ ಕೋಪ ಆದಷ್ಟು ಬೇಗ ಕಮ್ಮಿ ಆಗೋ ಹಾಗೆ ಮಾಡು. ಇಲ್ಲ ಅಂದ್ರೆ ಇನ್ನು 6 ತಿಂಗಳಾದ್ಮೇಲೆ ನಾನು ಎಲ್ಲಿ ಅಂತ ಹೋಗ್ಲಿ ಅಮ್ಮ? ಈ ಮದುವೆ ಅನ್ನೋ ಒಪ್ಪಂದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು. ನಾವು ಅನ್ಕೊಂಡಿದ್ದಾಗಿದ್ದ ಮರುಕ್ಷಣನೇ ಈ ಮದುವೆ ಅನ್ನೋ ಒಪ್ಪಂದ ಮುಗ್ದು ಹೋಗುತ್ತೆ. ಮತ್ತೆ ಮನೆಗೆ ವಾಪಸ್ ಹೋದ್ರೆ ಅಗಸ್ತ್ಯನ್ ಬಿಟ್ಟು ಯಾಕೆ ಬಂದೆ ಅಂತ ಮನೆಗೆ ಸೇರಿಸ್ತೆ ಹೋದ್ರೆ, ಇಲ್ಲ ಈ 6 ತಿಂಗಳಿಗೋಸ್ಕರ ನಿನಗೆ ಮದುವೆ ಬೇಕಿತ್ತ ಅಂತ ಹೇಳಿದ್ರೆ ನಾನು ಏನು ಅಂತ ಹೇಳ್ಬೇಕು ಅಮ್ಮ? ಪ್ಲೀಸ್ ಅಮ್ಮ, ಎಲ್ಲ ಮುಂಚಿನ ತರ ಮಾಡ್ತೀಯಾ? ಖಂಡಿತ ಅವಳು ಮಾಡಲ್ಲ. ಆದ್ರೆ ನಾನು ನೀನ್ ಅನ್ಕೊಂಡಿರೋದನ್ನ ನೆರವೇರಿಸೋದಕ್ಕೆ ಪ್ರಯತ್ನ ಪಡ್ಬೋದಷ್ಟೇ. ಏನ್ ಗೊತ್ತಾ ಅಗಸ್ತ್ಯ, ಕಣ್ಣಿಲ್ದೇ ಇರೋರ್ಗೆ ಒಳಗಣ್ಣಿಂದ ಕಾಣುತ್ತಂತೆ. ಆದ್ರೆ ಕಣ್ಣಿದ್ದು ನೋಡಿದ್ದನ್ನ ಒಪ್ಕೊಳ್ದೇ ಇರೋ ಮನ್ಸಿಗೆ ಏನ್ ಮಾಡಿದ್ರು ನಾವ್ ಅನ್ಕೊಂಡಿರೋದನ್ನ ಸಾಬೀತ್ ಮಾಡಕ್ ಆಗಲ್ಲ. ಕರೆಕ್ಟಾಗಿ ಹೇಳಿದೆ ನೋಡು, ಕೊನೆಗೂ ಅರ್ಥ ಆಯ್ತಲ್ಲ ಆ ಮಾಯಾವಿ ಬಗ್ಗೆ ನಿಂಗೆ. ನಾನು ಹೇಳ್ತಿರೋದು ಅಮ್ಮನ್ ಬಗ್ಗೆ ಅಲ್ಲ, ನಿನ್ನ ವಿಷಯದಲ್ಲಿ ಎಲ್ಲ ಗೊತ್ತಿದ್ದು ಹಠ ಸಾಧಿಸ್ತಿದಾರಲ್ಲ ಅವರಿಗೆ. ಏಯ್, ನಿನ್ ಚಿಕ್ಕಪ್ಪನ ಬಗ್ಗೆನೇ ಹೇಳ್ತಿದ್ಯಾ? ನಾನು ಚಿಕ್ಕಪ್ಪನ ಬಗ್ಗೆ ಮಾತ್ರ ಅಲ್ಲ, ಊರಿನ ಜನರನ್ನು ಸೇರ್ಸ್ ಹೇಳ್ತಾ ಇದ್ದೀನಿ. ಅವ್ರಿಗೆ ಬುದ್ಧಿ ಕೊಟ್ಟಿರೋದು ನೀನ್ ಮಾಯಾವಿನೇ ಅಲ್ವಾ? ಈಗೇನು ಜಗಳ ಮಾಡ್ಬೇಕಾ? ಯಾಕೇನು ಮಾತಾಡ್ತಾ ಇಲ್ಲ? ನಾನ್ ಬಂದಿರೋದು ಜಗಳ ಮಾಡಕ್ಕಲ್ಲ, ನಿನ್ನನ್ನ ಕ್ಷಮಿಸು ಅಂತ ಕೇಳಕ್ಕೆ. ನೀನು ಅಲ್ಲಲ್ಲ, ನೀವು ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ಅಮ್ಮ, ಎಂತ ಕರುಣಾಮಯಿ ತಾಯಿ ನೀನು. ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಇಷ್ಟು ಬೇಗ ಸಾರಿ ಕೇಳೋಗ್ ಮಾಡ್ಬಿಟ್ಟಲ್ಲ.